ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಅಧ್ಯಕ್ಷೀಯ ಚುನಾವಣೆಗಳು ಮುಕ್ತಾಯವನ್ನು ಕಂಡಿವೆ. ಈ ಬಾರಿಯಲ್ಲಿ ಮಹಿಳಾ ಸ್ವಾತಂತ್ರ್ಯವನ್ನು ಬೆಂಬಲಿಸಿದ್ದ ಹಿಜಾಬ್ ವಿರುದ್ಧದ ಹೋರಾಟಗಾರರ ಜೊತೆ ನಿಂತಿದ್ದ ಕಾರ್ಡಿಯಾಲಜಿಸ್ಟ್ ಒಬ್ಬರು ಆರಿಸಿ ಬಂದಿದ್ದಾರೆ. ಅಲ್ಲಿ ಮೂಲಭೂತವಾದಿಗಳಿಗೆ, ಕಟ್ಟರ್ ಇಸ್ಲಾಂನ ಬೆಂಬಲಿಗರಿಗೆ ಸೋಲಾಗಿದೆ. ಇದ್ದದರಲ್ಲೇ ಸ್ವಲ್ಪ ಮಾಡರೇಟ್ ಅನ್ನಿಸಿಕೊಳ್ಳುವ ನಾಯಕ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ. ಆತನ ಹೆಸರು ಮಸೂದ್ ಪೆಜೆಶ್ಕಿಯಾನ್. ಗೆಳೆಯರೆ, ನಿಮಗೆ ಗೊತ್ತಿದೆ, ಆದರೂ ಒಂದ್ಸರಿ ನೆನಪು ಮಾಡಿಕೊಡ್ತೀನಿ. ಇತ್ತೀಚೆಗಷ್ಟೇ ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅಜರ್ಬೈಜಾನ್ನಲ್ಲಿನ ಡ್ಯಾಮ್ ಒಂದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿಂದ ವಾಪಸ್ಸು ಬರುವಾಗ ಅಜರ್ಬೈಜಾನ್ ಇರಾನ್ ಗಡಿಯಲ್ಲಿನ ಪರ್ವತ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಅಪಘಾತಕ್ಕೆ ತುತ್ತಾಗಿ ಸಾವಿಗೀಡಾದರು. ಹೀಗಾಗಿ ಅಲ್ಲಿ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು. ಅದಕ್ಕೆ ನಡೆದ ಚುನಾವಣೆಯಲ್ಲಿ ಇರಾನಿನ ಮತದಾರ ಕಟ್ಟರ್ ಇಸ್ಲಾಮಿಕ್ ನಾಯಕರನ್ನು ದೂರ ಇಟ್ಟು ಸ್ವಲ್ಪ ಪ್ರಗತಿಪರ, ಮೂಲಭೂತವಾದದ ವಿರೋಧಿ ಅಂತ ಗುರುತಿಸಿಕೊಂಡಿರುವ ನಾಯಕನನ್ನು ಆರಿಸಿ ಕಳುಹಿಸಿದ್ದಾನೆ. ಹಾಗಾದರೆ ಇರಾನ್ನಲ್ಲಿ ಮೂಲಭೂತವಾದ ಅನ್ನೋದು ಇನ್ನು ಮುಂದೆ ಕಡಿಮೆ ಆಗುತ್ತಾ? ಅಲ್ಲಿ ಬದಲಾವಣೆಗಳು ಸಾಧ್ಯ ಆಗುತ್ತವಾ? ಇರಾನ್ಗೆ ಬಂದಿರೋ ಹೊಸ ಅಧ್ಯಕ್ಷನ ಜೊತೆಗೆ ಅಮೆರಿಕಾದ ಸಂಬಂಧಗಳು ಹೇಗಿರುತ್ತವೆ? ಈ ಹೊಸ ಅಧ್ಯಕ್ಷನ ಆಯ್ಕೆ ಅನ್ನೋದು ಭಾರತದ ದೃಷ್ಟಿಯಿಂದ ಹೇಗಿರುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಮತ್ತು ಭಾರತದ ದೃಷ್ಟಿಯಿಂದ ಈ ಆಯ್ಕೆ ಏನಾದರೂ ಲಾಭ ಮಾಡಿಕೊಡುತ್ತಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇರಾನ್ಗೆ ತೀರಾ ಕಟ್ಟರಲ್ಲದ ಹೊಸ ಅಧ್ಯಕ್ಷ ಬಂದಿದ್ದಾರೆ. ಆತನ ಹೆಸರು ಮಸೂದ್ ಪೆಜೆಶ್ಕಿಯಾನ್. ಈತ ಮೂಲಭೂತವಾದಿ ನಾಯಕ ಸೈಯದ್ ಜಲೀಲ್ಗಿಂತ ಸುಮಾರು 3 ಮಿಲಿಯನ್ ಅಂದರೆ 30 ಲಕ್ಷ ಮತಗಳ ಅಂತರದಿಂದ ಗೆದ್ದು ಬೀಗ್ತಾ ಇದ್ದಾರೆ. ವೃತ್ತಿಯಿಂದ ಈತ ವೈದ್ಯರಾಗಿದ್ದವರು. ಈ ಹೊಸ ಅಧ್ಯಕ್ಷನ ಬಗ್ಗೆ ನೋಡೋ ಮೊದಲು ಇರಾನ್ನ ಚುನಾವಣೆಗಳು ಹೇಗೆ ನಡೆಯುತ್ತವೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟು ಬಿಡ್ತೀನಿ. ಇರಾನ್ನಲ್ಲಿ 1979ಕ್ಕೂ ಮೊದಲು ರಾಜಾಡಳಿತ ಇತ್ತು. ಶಹಾ ಪೆಹಲವಿ ಇರಾನನ್ನು ಆಳ್ತಾ ಇದ್ದ. ಆತ ತುಂಬ ಪ್ರಗತಿಪರ ಅನ್ನಿಸ್ಕೊಂಡಿದ್ದ. ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳ ಜೊತೆ ಅತ್ಯುತ್ತಮ ಬಾಂಧವ್ಯಗಳನ್ನು ಇಟ್ಟುಕೊಂಡಿದ್ದ. ಹೀಗಾಗಿನೇ ಈ ಪೆಹಲವಿ ರಷ್ಯಾಗೆ ಇಷ್ಟ ಆಗಲಿಲ್ಲ. ಅದು ಶೀತಲ ಸಮರದ ಕಾಲ ಬೇರೆ. ರಷ್ಯಾ ಇರಾನಿನ ಇಸ್ಲಾಮಿಕ್ ಸಂಘಟನೆಗಳು ಹಾಗೂ ಮುಲ್ಲಾಗಳು, ಮತಪಂಡಿತರನ್ನು ಪ್ರಚೋದಿಸಿ ಅಲ್ಲಿ ಪ್ರತಿಭಟನೆಗಳು ಶುರುವಾಗೋ ಹಾಗೆ ನೋಡಿಕೊಳ್ತು. ಜೊತೆಗೆ ಅಲ್ಲಿನ ಕಮ್ಯುನಿಸ್ಟರು ಕಣಕ್ಕಿಳಿದ್ರು. ಈಗ ಅಲ್ಲಿ ಆಯತುಲ್ಲಾ ರೋಹಲ್ಲಾ ಖಮೇನಿ ಅನ್ನೋ ಮೌಲ್ವಿಯ ನೇತೃತ್ವದಲ್ಲಿ ಶುರುವಾದ ಹೋರಾಟ ಇಸ್ಲಾಮಿಕ್ ಕ್ರಾಂತಿಯಾಗಿ ಬದಲಾಯಿತು. ರಾಜಾ ಶಾ ಪೆಹಲವಿ ಇರಾನನ್ನು ಬಿಟ್ಟು ಅಮೆರಿಕಾಗೆ ಓಡ್ ಹೋದ. ಹೀಗಾಗಿ ಅಲ್ಲಿ ಕ್ರಾಂತಿಕಾರಿಗಳು ಸರ್ಕಾರವನ್ನು ರಚಿಸಿದರು. ಇರಾನ್ನ ಸರ್ವೋಚ್ಚ ನಾಯಕನ ಪಟ್ಟವನ್ನು ಆಯತುಲ್ಲಾ ರೋಹಲ್ಲಾ ಖಮೇನಿ ತನ್ನ ಬಳಿ ಇಟ್ಕೊಂಡ. ಈಗ ಅಲ್ಲಿ ರೋಹಲ್ಲಾ ಖಮೇನಿ ಇಲ್ಲ, ಆಯತುಲ್ಲಾ ಅಲಿ ಖೋಮೇನಿ ಈಗ ಇರಾನ್ನ ಅಧ್ಯಕ್ಷ. ಇಲ್ಲಿ ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ಮೊದಲಿದ್ದವನು ಅಂದರೆ ಇಸ್ಲಾಮಿಕ್ ಇರಾನಿನ ಮೊದಲ ಸರ್ವೋಚ್ಚ ನಾಯಕ ಆಯತುಲ್ಲಾ ರೋಹಲ್ಲಾ ಖೋಮೇನಿ. ಈಗಿನ ಅಧ್ಯಕ್ಷ ಆಯತುಲ್ಲಾ ಅಲಿ ಖಮೇನಿ. ಹಿಂದಿದ್ದವನು ಖೋಮೇನಿ, ಈತ ಖಮೇನಿ. ಇನ್ನು ಆಯತುಲ್ಲಾ ಅನ್ನೋದಿದೆಯಲ್ಲ, ಇದು ಒಂದು ಪದವಿ. ಅಂದರೆ ಅಲ್ಲಿ ಇಸ್ಲಾಮಿಕ್ ಸ್ಕಾಲರ್ಗಳ ಪೈಕಿ ಸರ್ವೋಚ್ಚ ಅನ್ನಿಸ್ಕೊಂಡವನಿಗೆ ಈ ಆಯತುಲ್ಲಾ ಅನ್ನೋ ಪದವಿಯನ್ನು ಕೊಡಲಾಗುತ್ತೆ. ಇನ್ನು ಇಲ್ಲಿನ ಬಹುತೇಕ ಅಧಿಕಾರ ಸರ್ವಾಧಿಕಾರಿಯ ಕೈಯಲ್ಲಿರುತ್ತೆ. ಆತನ ನಂತರ ಅಧ್ಯಕ್ಷ ಇರ್ತಾನೆ. ಅಧ್ಯಕ್ಷ ಅಲ್ಲಿನ 12 ಸದಸ್ಯ ಬಲದ ಗಾರ್ಡಿಯನ್ ಕೌನ್ಸಿಲ್ ಸಲಹೆಗಳ ಆಧಾರದ ಮೇಲೆ ಸರ್ಕಾರವನ್ನು ರಚನೆ ಮಾಡಬೇಕು. ಈ ಗಾರ್ಡಿಯನ್ ಕೌನ್ಸಿಲ್ ಇರುತ್ತಲ್ಲ, ಇದರ ಪೈಕಿ ಅರ್ಧ ಅಂದರೆ 6 ಮಂದಿ ಸದಸ್ಯರು ಸಂಸತ್ತಿನಿಂದ ಆಯ್ಕೆಯಾಗಿ ಬರ್ತಾರೆ. ಇನ್ನು 6 ಮಂದಿಯನ್ನು ಖುದ್ದು ಸರ್ವೋಚ್ಚ ನಾಯಕನೇ ನೇಮಕ ಮಾಡ್ತಾನೆ. ಇನ್ನು ಈ ಸರ್ವೋಚ್ಚ ನಾಯಕ ಇರ್ತಾನಲ್ಲ, ಈತನ ನೇಮಕವನ್ನು ಮಾಡೋದಕ್ಕೆ ಅಲ್ಲಿ 88 ಮಂದಿ ಸದಸ್ಯರ ಮುಲ್ಲಾಗಳ ಕಮಿಟಿ ಒಂದಿರುತ್ತೆ. ಈ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಅಂತ ಕರೀತಾರೆ. ಈ ಶಿಯಾ ಪಂಗಡದ ಮುಲ್ಲಾಗಳು ಸರ್ವೋಚ್ಚ ನಾಯಕನನ್ನು ಆಯ್ಕೆ ಮಾಡ್ತಾರೆ. ಹಾಗೆ ಸರ್ವೋಚ್ಚ ನಾಯಕನನ್ನು ಇಳಿಸಬೇಕು ಅಂದರೂ ಕೂಡ ಇದೇ 88 ಮಂದಿ ಸದಸ್ಯರ ಮಂಡಳಿ ನಿರ್ಣಯವನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಇರಾನ್ನ ಅಧಿಕಾರದ ವಿಷಯಕ್ಕೆ ಬರೋದಾದರೆ ಅಲ್ಲಿ ಸರ್ವೋಚ್ಚ ನಾಯಕನ ನಿರ್ಧಾರ ಅಂತಿಮ. ಆದರೆ ಅದೆಲ್ಲವನ್ನ ಕಾರ್ಯಗತಗೊಳಿಸುವ ಅಧಿಕಾರ ಅಧ್ಯಕ್ಷನದ್ದಾಗಿರುತ್ತೆ. ಈ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂದರೆ ಅದಕ್ಕೆ 18 ವರ್ಷ ತುಂಬಿರಬೇಕು, ಇರಾನಿನ ನಾಗರಿಕ ಆಗಿರಬೇಕು, ಜೊತೆಗೆ ಅಲ್ಲಿನ ಇಸ್ಲಾಮಿಕ್ ಜ್ಯೂರಿಸ್ಟ್ನ ಗಾರ್ಡಿಯನ್ಶಿಪ್ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡಿರಬೇಕು. ಇದನ್ನು ಪರೀಕ್ಷೆ ಮಾಡಿ ಖಚಿತಪಡಿಸಿಕೊಂಡ ನಂತರನೇ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧೆ ಮಾಡುವ ವ್ಯಕ್ತಿಗಳನ್ನ ಈ ಗಾರ್ಡಿಯನ್ ಕೌನ್ಸಿಲ್ ಆಯ್ಕೆ ಮಾಡುತ್ತೆ. ಅವರು ಮಾತ್ರ ಅಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಗೊತ್ತಿರಲಿ, ಈ ಹಿಂದೊಮ್ಮೆ ಇದೇ ಪೆಜೆಶ್ಕಿಯಾನ್ ಅಧ್ಯಕ್ಷರಾಗ ಬಯಸಿ ನಾಮಿನೇಷನ್ ಸಲ್ಲಿಸಿದ್ರು. ಆದರೆ ಆತ ಪ್ರಗತಿಪರ ಚಿಂತನೆಗಳನ್ನ ಹೊಂದಿದ್ದಾರೆ ಅನ್ನೋ ಕಾರಣಕ್ಕೆ ಗಾರ್ಡಿಯನ್ ಕೌನ್ಸಿಲ್ ಸ್ಪರ್ಧೆಗೆ ಅವಕಾಶವನ್ನು ಕೊಡಲಿಲ್ಲ. ಇನ್ನು ಇಲ್ಲಿನ ಚುನಾವಣೆಗಳು, ಇರಾನಿನ ಅಧ್ಯಕ್ಷೀಯ ಚುನಾವಣೆ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಇಲ್ಲಿ ಇಬ್ರಾಹಿಂ ರೈಸಿ ಅಧ್ಯಕ್ಷರಾಗಿದ್ದರು. ಹೀಗಾಗಿ 2025ರಲ್ಲಿ ಇರಾನ್ಗೆ ಚುನಾವಣೆಗಳಾಗಬೇಕಾಗಿತ್ತು. ಆದರೆ ರೈಸಿ ಅಚಾನಕ್ಕಾಗಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವಿಗೀಡಾದ್ರಲ್ಲ, ಹೀಗಾಗಿ ಇರಾನ್ನಲ್ಲಿ ಅಧ್ಯಕ್ಷೀಯ ಚುನಾವಣೆಗಳು ಘೋಷಣೆ ಆದವು. ಚುನಾವಣೆಗೆ 4 ಮಹಿಳೆಯರು ಸೇರಿದ ಹಾಗೆ ಸಾಕಷ್ಟು ಜನ ನಾಮಿನೇಷನ್ ಫೈಲ್ ಮಾಡಿದ್ರು. ಅದು ಇಸ್ಲಾಮಿಕ್ ದೇಶ ನೋಡಿ, ಅಲ್ಲಿ ಮಹಿಳೆಯೊಬ್ಬಳು ಅಧ್ಯಕ್ಷರಾಗೋದಕ್ಕೆ ಅವರು ಯಾವತ್ತಿಗೂ ಬಿಡೋದಿಲ್ಲ. ಹೀಗಾಗಿ ಈ ಗಾರ್ಡಿಯನ್ ಕೌನ್ಸಿಲ್ ನಾಮಿನೇಷನ್ಗಳನ್ನು
ಜರಡಿ ಹಿಡಿದು ಕೇರಿ ಎಲ್ಲ ಮಾಡಿ ಕಡೆಗೆ ಕೊನೆಯ ಕ್ಷಣದಲ್ಲಿ 6 ಮಂದಿ ಮಾತ್ರ ಅಲ್ಲಿ ಸ್ಪರ್ಧೆಯಲ್ಲಿ ಉಳ್ಕೊಳ್ಳೋ ಹಾಗಾಯಿತು. ಇನ್ನು ನಮ್ಮಲ್ಲಾದ ಹಾಗೆ ಯಾರು ಹೆಚ್ಚು ಓಟ್ ತಗೋತಾರೋ ಅವರನ್ನ ಗೆದ್ದ ವ್ಯಕ್ತಿ ಅಂತ ಅಲ್ಲಿ ಘೋಷಣೆ ಮಾಡೋದಿಲ್ಲ. ಬದಲಾಗಿ ಅಧ್ಯಕ್ಷರಾಗಬೇಕು ಅಂದರೆ ದೇಶದಲ್ಲಿ ಚಲಾವಣೆಯಾದ ಮತಗಳ ಪೈಕಿ 50%ಕ್ಕಿಂತ ಹೆಚ್ಚು ಮತಗಳನ್ನು ಪಡ್ಕೋಬೇಕಾಗತ್ತೆ. ಆದರೆ ಅಲ್ಲಿ ಅಭ್ಯರ್ಥಿಗಳು ಹೆಚ್ಚಾಗಿದ್ರು ನೋಡಿ, ಹೀಗಾಗಿ ಯಾರಿಗೂ 50%ಕ್ಕಿಂತ ಹೆಚ್ಚು ಮತಗಳು ಸಿಗಲಿಲ್ಲ. ಸೊ ಅಲ್ಲಿ 2ನೇ ಸುತ್ತಿನ ಮತದಾನ ಅನ್ನೋದು ಅನಿವಾರ್ಯ ಆಯಿತು. ಇಂಥ ಸಂದರ್ಭಗಳಲ್ಲಿ ಅಂದರೆ ಹೆಚ್ಚು ಅಭ್ಯರ್ಥಿಗಳು ನಿಂತು ಮತಗಳು ಚದುರಿ ಹೋದ ಸಂದರ್ಭದಲ್ಲಿ ಯಾರು ಎಲ್ಲರಿಗಿಂತ ಹೆಚ್ಚು ಮತಗಳನ್ನು ತಗೊಂಡಿರ್ತಾರೋ ಅಂಥ ಇಬ್ಬರು ಅಭ್ಯರ್ಥಿಗಳ ನಡುವೆ ಅಂತಿಮ ಸುತ್ತಿನ ಮತದಾನವನ್ನು ಮಾಡ್ತಾರೆ. ಇದೊಂಥರ ರಿಎಲೆಕ್ಷನ್ ಇದ್ದ ಹಾಗೆ. ಅಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದ ಇಬ್ಬರು ಅಭ್ಯರ್ಥಿಗಳು ಅಂತ ಉಳ್ಕೊಂಡಿದ್ದದ್ದು ಮಸೂದ್ ಪೆಜೆಶ್ಕಿಯಾನ್ ಮತ್ತು ಕಟ್ಟರ್ವಾದಿ ಸೈಯದ್ ಜಲೀಲಿ. ಇವರಿಬ್ಬರ ನಡುವೆ ಮತ್ತೆ ಮರು ಮತದಾನ ನಡೆಯಿತು. ಗೆಳೆಯರೆ, ನಿಮಗೆ ಗೊತ್ತಲ್ಲ, ಕಳೆದ ವರ್ಷ ಇರಾನ್ ಅನ್ನೋದು ಬೆಂಕಿ ಮೇಲೆ ಕೂತಿತ್ತು. ಅಲ್ಲಿನ ಮಹಿಳೆಯೊಬ್ಬರು ಸರಿಯಾಗಿ ಹಿಜಾಬ್ ಹಾಕ್ಕೊಂಡಿರಲಿಲ್ಲ ಅಂತ ಆಕೆಯನ್ನು ನೈತಿಕ ಪೊಲೀಸರು ನಡು ರಸ್ತೆಯಲ್ಲಿ ಬಡಿದುಕೊಂಡರು. ಹೀಗಾಗಿ ಇರಾನ್ ಉದ್ವಿಗ್ನಗೊಳ್ತು. ಮಹಿಳೆಯರು ಬುರ್ಖಾ ಹಿಜಾಬ್ಗಳನ್ನು ಬಿಚ್ಚಿ ನಡು ರಸ್ತೆಯಲ್ಲಿ ಸುಟ್ಟು ಹಾಕಿದ್ರು. ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳಾದವು. 100 ಜನ ಅಲ್ಲಿ ಸಾವಿಗೀಡಾದರು. ಇನ್ನು ಕೆಲವರನ್ನ ಬಂಧಿಸಿ ಮರಣ ದಂಡನೆಗೆ ಕೂಡ ಒಳಪಡಿಸಲಾಯಿತು. ಒಟ್ಟಾರೆ ಅಲ್ಲಿನ ಜನಕ್ಕೆ ಮೂಲಭೂತವಾದಿಗಳ ಸಹವಾಸ ಸಾಕು ಅನ್ಸೋದಕ್ಕೆ ಶುರುವಾಗಿತ್ತು. ಆ ಪ್ರತಿಭಟನೆಗಳ ಸಂದರ್ಭದಲ್ಲಿ ಪೆಜೆಶ್ಕಿಯಾನ್ ಪ್ರತಿಭಟನಾಕಾರರ ಪರ ನಿಂತು ಯಾರ ಮೇಲೂ ಯಾರೂ ವಸ್ತ್ರ ಸಂಹಿತೆಯನ್ನು ಹೇರಬಾರದು, ಬುರ್ಖಾ ಹಿಜಾಬ್ಗಳಲ್ಲಿ ಹೆಣ್ಣು ಮಕ್ಕಳನ್ನು ಬಂಧಿಸಿಡೋದು ಸರಿಯಲ್ಲ ಅಂತ ಮಾತಾಡಿದರು. ಆ ನಾಯಕನ ಮೇಲೆ ಅಲ್ಲಿನ ಯುವಕರಿಗೆ, ಪ್ರಗತಿಪರರಿಗೆ ಒಂದು ಪ್ರೀತಿ ಬೆಳೀತು. ಆ ಪ್ರೀತಿ ಎಷ್ಟಿತ್ತು ಅಂದರೆ ಅಲ್ಲಿನ ಮೊದಲ ಸುತ್ತಿನ ಮತದಾನದಲ್ಲಿ ಇರಾನ್ನ ಇತಿಹಾಸದಲ್ಲೇ ಅತಿ ಕಡಿಮೆ ಮತದಾನ ನಡೆಯಿತು. ಅಲ್ಲಿನ ಒಟ್ಟು 60 ಮಿಲಿಯನ್ ಮತದಾರರ ಪೈಕಿ ವೋಟ್ ಹಾಕಿದ್ದು ಕೇವಲ 40% ಮಾತ್ರ. ಆದರೆ 2ನೇ ಸುತ್ತಲ್ಲಿ ಪ್ರಗತಿಪರ ಹಾಗೂ ಮೂಲಭೂತವಾದಿ ನಾಯಕರಿಬ್ಬರು ಮಾತ್ರ ಉಳ್ಕೊಂಡ್ರಲ್ಲ. ಆಗ ಇರಾನಿನ ಜನ ಎಚ್ಚೆತ್ತುಕೊಂಡ್ರು. ಮತ್ತೆ ಮೂಲಭೂತವಾದಿಗಳು ಅಧಿಕಾರಕ್ಕೆ ಬರೋದು ಬೇಡ ಅನ್ನೋ ಕಾರಣಕ್ಕೆ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗಳಿಗೆ ಬರತೊಡಗಿದ್ರು. 2ನೇ ಸುತ್ತಲ್ಲಿ ಅಲ್ಲಿನ ಮತದಾನ 50% ದಾಟಿತು. ಇನ್ನು ಈ ಬಾರಿ 2ನೇ ಸುತ್ತಲ್ಲಿ ಚಲಾವಣೆಯಾದ ಒಟ್ಟು ಮತಗಳು 30 ಮಿಲಿಯನ್ ಆದರೆ ಅದರಲ್ಲಿ 16.6 ಮಿಲಿಯನ್ ಪೆಜೆಶ್ಕಿಯಾನ್ ಪರ ಬಂದು 13.5 ಮಿಲಿಯನ್ ಮತಗಳನ್ನು ಜಲೀಲಿ ಪಡ್ಕೊಂಡ್ರು. ಅಲ್ಲಿಗೆ 50%ಕ್ಕಿಂತ ಹೆಚ್ಚು ಮತ ಪಡೆದ ಮಸೂದ್ ಪೆಜೆಶ್ಕಿಯಾನ್ ಅವರ ಗೆಲುವನ್ನು ಘೋಷಣೆ ಮಾಡಲಾಯಿತು. ಗೆಳೆಯರೆ, ಈ ಪೆಜೆಶ್ಕಿಯಾನ್ ತಂದೆ ಅಜೇರಿ ಅನ್ನೋ ಅಲ್ಲಿನ ಅಲ್ಪಸಂಖ್ಯಾತ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು, ತಾಯಿ ಕುರ್ದಿಶ್ ಬುಡಕಟ್ಟಿಗೆ ಸೇರಿದವರು. ಈತ ಪರ್ಷಿಯನ್, ಇಂಗ್ಲಿಷ್, ಅಜೇರಿ, ಕುರ್ದಿಶ್ ಸೇರಿದ ಹಾಗೆ ಇರಾನ್ನ ಸಾಕಷ್ಟು ಭಾಷೆಗಳನ್ನು ಮಾತಾಡ್ತಾರೆ. ಹೃದಯ ಚಿಕಿತ್ಸಾ ತಜ್ಞ ಹಾಗೆ ಹರಿತ ನಾಲಿಗೆಯ ಮನುಷ್ಯ ಕೂಡ. ಪೆಜೆಶ್ಕಿಯಾನ್ 30 ವರ್ಷಗಳ ಹಿಂದೆ ಅಪಘಾತದಲ್ಲಿ ತಮ್ಮ ಪತ್ನಿ ಹಾಗೂ ಒಬ್ಬ ಮಗನನ್ನು ಕಳ್ಕೊತಾರೆ. ಅದಾದ ನಂತರ ಆತ ಮತ್ತೆ ಮದುವೆ ಆಗಲಿಲ್ಲ. ತಾವೇ ನಿಂತು ಮಕ್ಕಳನ್ನು ಬೆಳೆಸಿದ್ರು. ಜೊತೆಗೆ ಸಾಮಾಜಿಕ ಹೋರಾಟಗಳಲ್ಲಿ ಕೂಡ ಭಾಗಿಯಾಗ್ತಾ ಬಂದರು. ವೈದ್ಯ ವೃತ್ತಿಯನ್ನೂ ಮುಂದುವರೆಸಿದರು. 2006ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಸತ್ತಿಗೆ ಆರಿಸಿ ಬಂದರು. ಆರೋಗ್ಯ ಸಚಿವರಾಗಿ, ಡೆಪ್ಯೂಟಿ ಸ್ಪೀಕರ್ ಆಗಿ ಕೂಡ ಕೆಲಸ ಮಾಡಿದ ಪೆಜೆಶ್ಕಿಯಾನ್ 2013ರಲ್ಲಿ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧೆ ಮಾಡೋ ಪ್ರಯತ್ನವನ್ನು ಮಾಡಿದರಾದರೂ ಗಾರ್ಡಿಯನ್ ಕೌನ್ಸಿಲ್ ಇವರಿಗೆ ಅನುಮತಿಯನ್ನು ಕೊಡಲಿಲ್ಲ. ಹೀಗಾಗಿ ಸುಮ್ಮನಾಗಬೇಕಾಗಿ ಬಂತು. ಈಗ ಅವರು ಅಧ್ಯಕ್ಷರಾಗಿ ಸ್ಪರ್ಧೆ ಮಾಡಿದ್ದಷ್ಟೇ ಅಲ್ಲ, ಗೆದ್ದು ಕೂಡ ಬಂದಿದ್ದಾರೆ. ಇನ್ನು ಈ ಪ್ರಗತಿಪರ ಚಿಂತಕ ಪೆಜೆಶ್ಕಿಯಾನ್ ಅವರ ಗೆಲುವು ಇರಾನಿನ ಮಹಿಳೆಯರಿಗೆ, ಸ್ವಾತಂತ್ರ್ಯ ಪ್ರಿಯರಿಗೆ ಏನಾದರೂ ಲಾಭವನ್ನು ಮಾಡಿಕೊಡುತ್ತಾ? ಕನಿಷ್ಠ ಅಲ್ಲಿನ ಹೆಣ್ಣು ಮಕ್ಕಳ ಮೇಲಿನ ಶೋಷಣೆ ಆದರೂ ತಪ್ಪುತ್ತಾ? ಗೆಳೆಯರೆ, ಅಲ್ಲಿ ಅಧ್ಯಕ್ಷ ಅನ್ನೋದು 2ನೇ ಅತಿ ದೊಡ್ಡ ಹುದ್ದೆ ಆದರೂ ಕೂಡ ಸರ್ವೋಚ್ಚ ನಾಯಕನ ಅನುಮತಿ, ಒಪ್ಪಿಗೆ ಇಲ್ಲದೆ ಅಧ್ಯಕ್ಷ ಏನು ಮಾಡೋದಕ್ಕೆ ಬರೋದಿಲ್ಲ. ಆ ಒಪ್ಪಿಗೆಯನ್ನು ಮೀರಿ ಅಧ್ಯಕ್ಷ ಯಾವುದೇ ನಿರ್ಣಯವನ್ನು ಕೈಗೊಂಡರೂ ಕೂಡ ಅದನ್ನು ತಡೆಯೋದಕ್ಕೆ ಅಲ್ಲಿ ಗಾರ್ಡಿಯನ್ ಕೌನ್ಸಿಲ್ ಇರುತ್ತೆ. ಹೀಗಾಗಿ ಮಹಿಳಾ ಸ್ವಾತಂತ್ರ್ಯ ಅನ್ನೋದು ಅಲ್ಲಿ ತಕ್ಷಣಕ್ಕೆ ಕನಸಿನ ಮಾತು. ಅದನ್ನು ಹೊಸ ಅಧ್ಯಕ್ಷ ಪೆಜೆಶ್ಕಿಯಾನ್ ಕೂಡ ಹೇಳಿದ್ದಾರೆ. ನಾವು ಸರ್ವೋಚ್ಚ ನಾಯಕನ ಇಚ್ಛೆಗೆ ವಿರುದ್ಧವಾಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ, ಆ ಕೆಲಸವನ್ನು ನಾನೂ ಮಾಡೋದಿಲ್ಲ ಅನ್ನೋ ಮಾತನ್ನು ಈ ಹಿಂದೆಯೇ ಪೆಜೆಶ್ಕಿಯಾನ್ ಸ್ಪಷ್ಟಪಡಿಸಿದ್ದಾರೆ. ಹಾಗೆ ದೊಡ್ಡ ಮಟ್ಟದ ಕ್ರಾಂತಿ ಕೂಡ ಇರಾನ್ನಲ್ಲಿ ಸಾಧ್ಯವಿಲ್ಲ ಅನ್ನೋ ಮಾತುಗಳನ್ನು ಅವರು ಆಡಿದ್ದಾರೆ. ಆದರೂ ಒಂದಷ್ಟು ಸಣ್ಣ ಸಣ್ಣ ಬದಲಾವಣೆಗಳು, ನೈತಿಕ ಪೊಲೀಸರನ್ನು ರೋಡಿಗಿಳಿಸೋದಿಲ್ಲ ಅನ್ನೋ ಥರದ ಕ್ರಮಗಳು ಸಾಧ್ಯ ಆಗುತ್ತವಾ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ಭಾರತ ಮತ್ತು ಪಶ್ಚಿಮದ ವಿಷಯಕ್ಕೆ ಬರೋದಾದರೆ ಈ ಹೊಸ ಅಧ್ಯಕ್ಷನ ಮುಂದೆ ಸಾಕಷ್ಟು ಸವಾಲುಗಳಿವೆ. ಮಧ್ಯಪ್ರಾಚ್ಯದ ದೇಶಗಳನ್ನು ಇರಾನ್ ಎದುರಿಸಬೇಕಾಗಿ ಬರಬಹುದು. ಇಸ್ರೇಲ್ ಜೊತೆಗಿನ ಇರಾನ್ ಸಂಬಂಧಗಳು ಈಗಲೂ ಕೂಡ ಬೆಂಕಿ ತರಾನೇ ಇವೆ. ಇರಾನ್ ಅಣ್ವಸ್ತ್ರ ಕಾರ್ಯಕ್ರಮವನ್ನು ಮುಂದುವರಿಸೋ ಹಠಕ್ಕೆ ಬಿದ್ದಿದೆ. ಅಮೆರಿಕ ಈಗಾಗಲೇ ಇರಾನ್ನ ಮೇಲೆ ನಿರ್ಬಂಧಗಳನ್ನು ಹೇರಿದೆ. ದೇಶ ಆರ್ಥಿಕ ಸಮಸ್ಯೆಗೆ ಸಿಲುಕಿದೆ. ಇಂಥ ಸಂದರ್ಭದಲ್ಲಿ ಹೊಸ ಅಧ್ಯಕ್ಷರು ಬಂದಿದ್ದಾರೆ. ಅವರು ಹೇಗೆ ಇದನ್ನ ಸಂಭಾಳಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಭಾರತ ಹಾಗೂ ಇರಾನ್ನ ಸಂಬಂಧಗಳು ಈ ಹೊಸ ನಾಯಕತ್ವದ ಅಡಿಯಲ್ಲಿ ಮತ್ತಷ್ಟು ಅರಳುವ ಸಾಧ್ಯತೆ ಕೂಡ ಇರುತ್ತೆ. ಈಗಾಗಲೇ ಭಾರತ ಇರಾನ್ನ ಚಾಬಹಾರ್ ಮೇಲೆ ಹೂಡಿಕೆ ಮಾಡೋದಕ್ಕೆ 10
ವರ್ಷಗಳ ಅಗ್ರಿಮೆಂಟನ್ನು ಮಾಡಿಕೊಂಡಿದೆ. ಚಾಬಹಾರ್ ಮೂಲಕ ಮಧ್ಯ ಏಷ್ಯಾ ಹಾಗೂ ಯುರೋಪಿಯನ್ ಮಾರುಕಟ್ಟೆಯನ್ನು ತಲುಪೋದಕ್ಕೆ ಭಾರತಕ್ಕೆ ಈಗ ಸಾಧ್ಯ ಆಗುತ್ತೆ. ಇನ್ನು ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳ ಜೊತೆ ಕೂಡ ಪೆಜೆಶ್ಕಿಯಾನ್ ಉತ್ತಮ ಬಾಂಧವ್ಯಗಳನ್ನು ಹೊಂದೋ ಪ್ರಯತ್ನವನ್ನು ಮಾಡ್ತಾರೆ. ಹೀಗಾಗಿ ಇರಾನ್ ಮೇಲಿನ ಒಂದಷ್ಟು ನಿರ್ಬಂಧಗಳನ್ನು ಅಮೆರಿಕ ಸಡಿಲಿಸಿದ್ದೇ ಆದರೆ ಇರಾನ್ನಿಂದ ಭಾರತ ಅತಿ ಹೆಚ್ಚು ಪ್ರಮಾಣದ ತೈಲವನ್ನು ಕೂಡ ಕಡಿಮೆ ಬೆಲೆಗೆ ತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಹೊಸ ಅಧ್ಯಕ್ಷ ದೇಶವನ್ನು ಆರ್ಥಿಕವಾಗಿ ಕೂಡ ಪ್ರಗತಿಯ ಪಥದಲ್ಲಿ ತಗೊಂಡು ಹೋಗಬೇಕಾಗಿದೆ. ಅದಕ್ಕಾಗಿ ಇರಾನ್ಗೆ ಆರ್ಥಿಕ ನೆರವು ಬೇಕು. ಇರಾನ್ನಲ್ಲಿ ಉದ್ಯೋಗ ಸೃಷ್ಟಿಯನ್ನು ಮಾಡಬೇಕು ಅಂದರೆ ವಿದೇಶಿ ಬಂಡವಾಳ ಕೂಡ ಅಲ್ಲಿಗೆ ಹರಿದು ಬರಬೇಕು. ಇದೆಲ್ಲವನ್ನ ಆತ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡೋಣ. ಇದು ಗೆಳೆಯರೆ ಇರಾನ್ನ ಹೊಸ ಅಧ್ಯಕ್ಷ ಹಾಗೂ ಇರಾನಿನ ಜನರ ನಿರೀಕ್ಷೆಗಳಿಗೆ ಸಂಬಂಧಪಟ್ಟ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.